ಮೈಂಡ್ ಕಂಟ್ರೋಲ್, ಮನಸ್ಸಿನ ನಿಗ್ರಹತೆ. ಹೇಗೆ ಈ ಮನಸ್ಸನ್ನ ನಿಗ್ರಹಿಸೋದು? ನಾವಷ್ಟೇ ಅಲ್ಲ, ಇವನ್ ಅರ್ಜುನ ಕೃಷ್ಣನಿಗೆ ಕೇಳೋ ಪ್ರಶ್ನೆ ಇದೆ, ಚಂಚಲಂ ಹಿ ಮನ ಕೃಷ್ಣ ಅಂತ. ಹಾಗಂದ್ರೆ ನನ್ನ ಮನಸ್ಸು ತುಂಬಾ ಚಂಚಲ ಕೃಷ್ಣ, ಬೇಕಿದ್ರೆ ಈ ಗಾಳಿಯನ್ನ ಕಂಟ್ರೋಲ್ ಮಾಡ್ಬೋದು, ಆದ್ರೆ ಈ ಮನಸ್ಸನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಅಂತ. ಆಗ ಕೃಷ್ಣ ಪರಮಾತ್ಮ ಹೇಳ್ತಾರೆ, ನೀನು ಹೇಳ್ತಿರೋ 100% ಸತ್ಯ. ಯಾರು ತನ್ನ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ತಾರೆ ಅವರಿಗೆ ಅವರ ಮನಸ್ಸು ಬೆಸ್ಟ್ ಫ್ರೆಂಡ್ ಆದ್ರೆ, ಯಾರು ತಮ್ಮ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಫೇಲ್ ಆಗ್ತಾರೆ ಆಗೋದಿಲ್ಲ, ಅವರಿಗೆ ಅವರ ಮನಸ್ಸು ಶತ್ರುವಾಗುತ್ತೆ ಅಂತ. ಇಲ್ಲಿ ಕೃಷ್ಣ ಹೇಳ್ತಿರೋ ಮಾತನ್ನ ನಾವು ಈಸಿಲಿ ಅರ್ಥ ಮಾಡ್ಕೋಬಹುದು. ಜಸ್ಟ್ ಥಿಂಕ್ ಮಾಡಿ, ಯಾರಾದ್ರೂ ಒಬ್ರು ಸೂಸೈಡ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಬೇರೆ ಯಾರು ಹೇಳ್ತಿರಲ್ಲ ನೀನು ಸೂಸೈಡ್ ಮಾಡ್ಕೋ ಅಂತ, ಆದ್ರೆ ಅವರ ಮನಸ್ಸು ಮಾತ್ರ ಹೇಳ್ತಿರುತ್ತೆ, ಯು ಆರ್ ವರ್ತ್ಲೆಸ್, ನೀನು ಬದುಕೋಕೆ ಅರ್ಹನಲ್ಲ, ನೀನು ಸೂಸೈಡ್ ಮಾಡ್ಕೋ, ಹಾಗೆ ಹೀಗೆ ಅಂತ. ಹಾಗಾದ್ರೆ ಇಲ್ಲಿ ಅವನ ಓನ್ ಮೈಂಡ್, ಅವನ ಓನ್ ಮನಸ್ಸು ಅವನಿಗೆ ಶತ್ರುವಾಗಿ ಅವನಿಗೆ ಕೊಲ್ಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಜಸ್ಟ್ ಇಮ್ಯಾಜಿನ್, ನಿಮ್ಮ ಪಕ್ಕ ನಿಮ್ಮ ಶತ್ರು ಕೂತಿದ್ದಾನೆ ಅಂದ್ರೆ ಯಾವ ರೀತಿ ನಿಮಗೆ ಫೀಲ್ ಆಗುತ್ತೆ ಅಂತ. ಡೆಫಿನೆಟ್ಲಿ ನಿಮಗೆ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ, ಇರಿಟೇಷನ್ ಫೀಲ್ ಆಗುತ್ತೆ, ಯಾವಾಗಾದ್ರೂ ಈ ವ್ಯಕ್ತಿ ಇಲ್ಲಿಂದ ಎದ್ದೋಗ್ತಾನಪ್ಪ ಅಂತ ಫೀಲ್ ಆಗುತ್ತೆ. ಈ ಎಕ್ಸಾಂಪಲ್ನೇ ಎಕ್ಸ್ಟೆಂಡ್ ಮಾಡಿ ತಗೊಳ್ಳಿ. ನೀವು ಯಾವಾಗ ಅಲೋನ್ ಆಗಿರ್ತೀರಾ ಮತ್ತೆ ಒಬ್ಬರೇ ಇರ್ತೀರಾ, ಆಗ ನಿಮಗೆ ಈ ತರ ಡಿಸ್ಕಂಫರ್ಟ್ ಫೀಲ್ ಆಗೋದು, ಇರಿಟೇಷನ್ ಫೀಲ್ ಆಗೋದು, ಅಥವಾ ಒಬ್ಬನೇ ಇದ್ದಾಗ ತುಂಬಾ ಬೇಜಾರಾಗೋದು, ಒಂಥರ ಓವರ್ ಥಿಂಕಿಂಗ್ ಬರೋದು, ಸೂಸೈಡಲ್ ಥಾಟ್ಸ್ ಬರೋದು, ಇದೆಲ್ಲ ಆಗ್ತಿದೆ ಅಂತಂದ್ರೆ ನಿಮಗೆ ನಿಮ್ಮ ಮೈಂಡ್ ಕಂಟ್ರೋಲ್ ಇಲ್ಲ ಅಂತ ಅರ್ಥ, ಮತ್ತೆ ಅದು ಶತ್ರು ಆಗ್ತಾ ಇದೆ ಅಂತ ಅರ್ಥ. ಥಿಂಕಿಂಗ್ ಇಂದ ಮೂಡ್ ಅಪ್ಸೆಟ್ ಆಗೋದು, ಡಿಪ್ರೆಷನ್ ಇಂದ ಬಳಲೋದು, ಇದೆಲ್ಲ ಬಿಕಾಸ್ ಆಫ್ ದ ಓನ್ಲಿ ಒನ್ ಥಿಂಗ್ ದಟ್ ಇಸ್ ಕಾಲ್ಡ್ ಮೈಂಡ್. ಇದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಮೈಂಡ್ ಕಂಟ್ರೋಲ್ ಡಿಫಿಕಲ್ಟೇ ಆದ್ರೆ ಇಂಪಾಸಿಬಲ್ ಅಲ್ಲ ಅಂತ. ಈ ಮೈಂಡ್